ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಕರ ರಾಶಿಗೆ ಈ ಬಾರಿ ಜಾಕ್ಪಾಟ್ ಸಮಯ ಪ್ರಾರಂಭವಾಗುತ್ತಿದೆ. 2026 ಹೊಸ ವರ್ಷದಿಂದ 2027 ತನಕ 10 ಶಾಕಿಂಗ್ ಭವಿಷ್ಯವಾಣಿಗಳು ಇಲ್ಲಿದೆ. ಈ ರಾಶಿಯವರು ನಾವು ತಿಳಿಸುವಂತಹ ಸೀಕ್ರೆಟ್ಗಳನ್ನು ಉಪಯೋಗ ಮಾಡಿಕೊಂಡ್ರೆ ಖಂಡಿತವಾಗಿ ಜೀವನದಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತೆ. ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಇವರ ಪಾಲಿಗೆ ಅಷ್ಟ ಐಶ್ವರ್ಯ, ಸಿರಿ ಸಂಪತ್ತು, ದುಡ್ಡಿನ ಸುರಿಮಳೆ ಸುರಿಯುವಂತಹ ಸಾಧ್ಯತೆ ಇದ್ದು ಇವರು ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರ್ತಾರೆ, ನೆಮ್ಮದಿಯನ್ನು ಕಂಡುಕೊಳ್ತಾ ಹೋಗ್ತಾರೆ. ಹಾಗಾದರೆ ಮಕರ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಯಾವ ರೀತಿ ಅದೃಷ್ಟ ಬರುತ್ತದೆ? ಪ್ರಿಯ ಮಕರ ರಾಶಿಯ ವೀಕ್ಷಕರೇ, ಭಾಗ್ಯದ ಚಕ್ರವು ತಿರುಗಿದಾಗ ಕೇವಲ ದಿಕ್ಕು ಬದಲಾವಣೆಯಾಗೋದಿಲ್ಲ, ಬದುಕಿನ ಒಟ್ಟಾರೆ ಕಥೆಯೇ ಬದಲಾಗುತ್ತದೆ. ಅದೇ ರೀತಿ ಈ ರಾಶಿ ಚಕ್ರದವರಿಗೆ ಕಷ್ಟಗಳು ದೂರವಾಗುತ್ತೆ. 2025 ಈಗ ತನ್ನ ಕೊನೆಯ ಹಂತದಲ್ಲಿದೆ. ಡಿಸೆಂಬರ್ನ ಕೊನೆಯ ಅಧ್ಯಾಯದಲ್ಲಿ ನಾವು ನಿಂತು ನೋಡುತ್ತಿದ್ದೇವೆ. ಅಲ್ಲಿ ಭೂತ, ವರ್ತಮಾನ ಮತ್ತು ಭವಿಷ್ಯ 3 ಒಟ್ಟಿಗೆ ಕಾಣುತ್ತವೆ. ಮತ್ತು ಈ ನಿರ್ದಿಷ್ಟ ಸಮಯದಲ್ಲೇ ದೇವಗುರು ಬೃಹಸ್ಪತಿ ತಮ್ಮ ವಕ್ರ ಚಲನೆಯನ್ನು ಮುಗಿಸಿ ನಿಮ್ಮ ಜಾತಕದಲ್ಲಿ ಭಯಂಕರ ಜೀವನ ಪರಿವರ್ತಕ ಶಕ್ತಿಯನ್ನ ತಂದೊಡ್ಡುತ್ತಿದ್ದಾರೆ. ಅದು ನಿಮ್ಮ ಒಟ್ಟು 2026 ಸಾಲನ್ನೇ ಒಂದು ಹೊಸ ಜನ್ಮ, ಹೊಸ ಆರಂಭ ಮತ್ತು ಹೊಸ ಯಶಸ್ಸಿನ ಹಾದಿಗೆ ಕೊಂಡೊಯ್ಯಲಿದೆ. ನಿಮ್ಮಿಂದ ದೂರ ಹೋಗಿದ್ದ ಯಾವುದೇ ವಿಷಯ, ಒಂದು ಅವಕಾಶ, ಒಂದು ಸಂಬಂಧ, ಒಂದು ಉದ್ಯೋಗ ಅಥವಾ ಒಂದು ಕನಸು ಈಗ ಅದೇ ಮರಳಿ ಬರುತ್ತದೆ. ಅಥವಾ ಅದಕ್ಕಿಂತಲೂ ಶಕ್ತಿಶಾಲಿ, ಉತ್ತಮ ಮತ್ತು ನಿಮ್ಮ ಭಾಗ್ಯಕ್ಕೆ ಸಂಪೂರ್ಣ ಸರಿ ಹೊಂದುವ ಒಂದು ಹೊಸ ಸಂಕಲ್ಪ ನಿಮ್ಮ ಬದುಕಿನಲ್ಲಿ ಪ್ರವೇಶ ಮಾಡುತ್ತದೆ. ಒಟ್ಟಾರೆಯಾಗಿ 2026 ಮಕರ ರಾಶಿಯವರ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸಿ ಹೊಸ ಸುವರ್ಣ ಅಧ್ಯಾಯವನ್ನು ಬರೆಯುವಂತಹ ಸಮಯ ಬಂದಿದೆ. ಯಾವೆಲ್ಲ ಬದಲಾವಣೆಗಳು ಬರುತ್ತದೆ ನಿಮ್ಮ ಜೀವನದ ದಿಕ್ಕಲ್ಲಿ, ಯಾವ ಮಹತ್ವಪೂರ್ಣ ನಿರ್ಧಾರಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಲ್ಲ ಶಕ್ತಿಯನ್ನು ಹೊಂದಿರುತ್ತದೆ? ಒಟ್ಟಾರೆಯಾಗಿ ಕುಟುಂಬ, ಮನೆ, ಆಸ್ತಿ, ಸಂಪತ್ತು ಎಲ್ಲ ಸಂಪೂರ್ಣ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ತಪ್ಪದೇ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಈ ಸಂದರ್ಭ, ಈ ಬದಲಾವಣೆಯ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಕೇವಲ 2 ದಿನಾಂಕಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. 5 ಡಿಸೆಂಬರ್ 2025 ಮತ್ತು 1 ಜೂನ್ 2026. ಇವೇ ಆ 2 ಕ್ಷಣಗಳು, ಭಾಗ್ಯದ ಬೀಗ ತೆರೆಯುವ ಕ್ಷಣಗಳು, ಗ್ರಹಗಳು ನಿಮ್ಮ ಪಕ್ಷದಲ್ಲಿ ನಿಂತುಕೊಳ್ಳುವಂತಹ ಕ್ಷಣಗಳು, ನಿಮ್ಮ ಶ್ರಮ, ಸಂಘರ್ಷ, ತಪಸ್ಸು ಎಲ್ಲವೂ ಕೂಡ ಪಡೆದುಕೊಂಡು ಹಲವು ಪಟ್ಟು ಹೆಚ್ಚಾಗಿ ಮರಳಿ ಬರುವಂತಹ ಕ್ಷಣಗಳು. ಈ ಸಂದರ್ಭ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಎಲ್ಲ ಕನಸನ್ನು ನನಸು ಮಾಡಿಕೊಳ್ಳಬಹುದು. ನಿಮ್ಮ ಜೀವನದ ಮಹತ್ತರವಾದ ಶಿಖರಕ್ಕೆ ನಿಮ್ಮನ್ನು ತಲುಪಿಸುವಂತಹ ಸಂಪೂರ್ಣವಾದ ಜವಾಬ್ದಾರಿಯನ್ನು ನೀವು ನಂಬಿದಂತಹ ದೈವ ಕೈ ಹಿಡಿದು ಹೆಜ್ಜೆ ಹಿಡಿಸುವಂತಹ ಸಮಯಗಳು ಹತ್ತಿರಕ್ಕೆ ಬಂದಿದೆ. ನಿಮ್ಮ ಕನಸಿನ ಮೂಲಕ ನೀವು ಕನಸಲು ಹೇಗೂ ನಿಲುಕದ ರೀತಿಯಲ್ಲಿ ನಿಮ್ಮ ಬಾಳನ್ನು ಬಂಗಾರ ಮಾಡಿಕೊಳ್ಳುವಂತಹ ಅದೃಷ್ಟದ ಭವಿಷ್ಯವಾಣಿಯನ್ನು ಇಲ್ಲಿ ನಾವು ಮಕರ ರಾಶಿಯ 2026 ಅತ್ಯಂತ ಆಶ್ಚರ್ಯಕರವಾದ ಭವಿಷ್ಯವಾಣಿಗಳನ್ನು ತಿಳಿಸುತ್ತಿದ್ದೇವೆ. ಇವು ನಿಮ್ಮ ಬದುಕಿನ ಪ್ರತಿಯೊಂದು ಅಧ್ಯಾಯವನ್ನು ಬದಲಾಯಿಸಬಲ್ಲವಂತವು. ಇವುಗಳ ಹಿಂದೆ ಗಾಢ ಜ್ಯೋತಿಷ್ಯದ ಸತ್ಯವಿದೆ ಮತ್ತು ಕೊನೆಯಲ್ಲಿ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವ ಕೆಲವು ಶಕ್ತಿಶಾಲಿ ಉಪಯೋಗಗಳನ್ನು ನೀಡುತ್ತೇವೆ. ಆದ್ದರಿಂದ ಈ ಭವಿಷ್ಯವಾಣಿಯನ್ನು ಕೊನೆವರೆಗೂ ನೋಡಬೇಕು, ಏಕೆಂದರೆ 2026 ಕೇವಲ ಒಂದು ವರ್ಷವಲ್ಲ, ಅದು ನಿಮ್ಮ ಬದುಕಿನ ಹೊಸ ದಿಕ್ಕು, ಹೊಸ ಗುರುತು ಮತ್ತು ಹೊಸ ಉದಯವಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನವನ್ನು ಸುವರ್ಣ ಅಕ್ಷರಗಳಿಂದ ಬರೆದುಕೊಳ್ಳುವಂತಹ ಅದ್ಭುತವಾದಂತಹ ಸಂಕಲ್ಪವನ್ನು ಬರಮಾಡಿಕೊಳ್ಳುವಂತಹ ಸಮಯವಾಗಿದೆ. ಕಳೆದು ಹೋದ ಅವಕಾಶಗಳು ಮರಳಿ ಬರುತ್ತದೆ ಅಥವಾ ಅದಕ್ಕಿಂತ ಉತ್ತಮವಾದದ್ದು ಸಿಗುತ್ತದೆ. ದೇವಗುರು ಬೃಹಸ್ಪತಿ ನಿಮ್ಮ ಜಾತಕದ 9ನೇ ಭಾವದಲ್ಲಿ ಪ್ರವೇಶ ಮಾಡಿದಾಗ ಅದು ಬಹಳ ವಿಶೇಷವಾದ ಸಂಕೇತ. ಕಳೆದು ಹೋದ ಅವಕಾಶಗಳು ಮರಳಿ ಬರುತ್ತವೆ ಅಥವಾ ಅವುಗಳಿಗಿಂತಲೂ ದೊಡ್ಡ, ಉತ್ತಮ ಮತ್ತು ನಿಮಗೆ ಸರಿ ಹೊಂದುವ ಹೊಸ ಅವಕಾಶಗಳು ಹೊಂದಿಕೊಂಡು ಬರುತ್ತವೆ. ಹಲವು ವರ್ಷಗಳ ಹಿಂದೆ ಬಿಟ್ಟ ಉದ್ಯೋಗ, ಒಂದು ಹೆಜ್ಜೆ ದೂರದಲ್ಲಿ ತಪ್ಪಿಸಿಕೊಂಡ ಪದವಿ, ಇದ್ದಕ್ಕಿದ್ದಂತೆ ನಿಂತು ಹೋದ ಪ್ರಸ್ತಾವನೆ ಅಥವಾ ನೀವು ಎಲ್ಲವನ್ನ ಹಾಕಿ ಸೋತ ಕನಸು, ನಿಮ್ಮ ಜೀವನದಲ್ಲಿ ಅಂದುಕೊಂಡಂತಹ ಸರ್ಕಾರಿ ನೌಕರಿ ಅಥವಾ ಮದುವೆಯ ಕನಸು, ಅಥವಾ ನಿಮ್ಮ ಜೀವನದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ನೀವು ಮುಗಿಸುವಂತಹ ಆಸೆ, ಹೊಸ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕು ಅಂತ ಆತುರುತ್ತಿರುವಂತಹ ಮನಸ್ಸು, ಇವೆಲ್ಲವೂ ಕೂಡ 2026 ಆರಂಭದಲ್ಲಿ ಹೊಸ ಹೊಳಪು, ಹೊಸ ಶಕ್ತಿ ಮತ್ತು ಹೊಸ ಸಾಧ್ಯತೆಗಳೊಂದಿಗೆ ಮರಳಿ ಬಂದು ನಿಮ್ಮ ಕೈ ಸೇರುತ್ತದೆ. ಬೃಹಸ್ಪತಿಯು ಈ ಚಲನೆಯು ಒಬ್ಬ ವ್ಯಕ್ತಿ ಮನೆಯಿಂದ ಹೊರಟು ಅರ್ಧ ದಾರಿಯಲ್ಲಿ ಮುಖ್ಯ ಕೆಲಸವನ್ನು ಮರೆತಿರುವಂತೆ ನೆನಪು ಮಾಡಿಸಿ ತಕ್ಷಣ ಮರಳಿ ಅದನ್ನು ಮುಗಿಸುವಂತೆ ನಿಮ್ಮನ್ನು ದಾರಿಯಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ತಾನೆ. ನಿಮ್ಮ ಜೀವನದ ಎಲ್ಲ ರೀತಿಯ ಮರೆತು ಹೋದ ಕೆಲಸಗಳು, ಅರ್ಧಕ್ಕೆ ನಿಂತಹ ಕೆಲಸಗಳು, ನಿಮ್ಮ ಜೀವನದಲ್ಲಿ ನೀವು ಅಳುತ್ತಿರುವಂತಹ ಕ್ಷಣಗಳು ಎಲ್ಲವನ್ನ ದೂರ ಮಾಡಿ ಈ ಸಂದರ್ಭ ಹೊಸದಾದ ಒಂದು
ಹೊಸ ದಾರಿಗೆ, ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ದಿಕ್ಕಿಗೆ ನಿಮ್ಮನ್ನು ಕರೆದುಕೊಂಡು ಹೋಗಿ ಬಿಡುತ್ತಾನೆ. ಅಂತಹ ಶಕ್ತಿಯೇ ಈಗ ನಿಮ್ಮ ಬದುಕಿಗೆ ಮರಳಿ ಬರುತ್ತದೆ. ಆದ್ದರಿಂದ ಯಾವುದೋ ಅವಕಾಶ ಶಾಶ್ವತವಾಗಿ ಕೈಯಿಂದ ಹೋಯಿತೆಂದು ಭಾವಿಸದಿದ್ದರೆ ಆ ಚಿಂತೆಯನ್ನು ಬಿಡಿ. ಭಾಗ್ಯ ಅದನ್ನು ಮತ್ತೆ ನಿಮ್ಮ ಹೊಡಲಲ್ಲಿ ತಂದಿಡಬಹುದು. ಇದಲ್ಲದೆ ಅದಕ್ಕಿಂತ ಶ್ರೇಷ್ಠವಾದದ್ದನ್ನು ಸಿದ್ಧವಾಗಿರಿಸಿ ನಿಮ್ಮ ಮಡಿಲಿಗೆ ಹಾಕುತ್ತದೆ. ಒಟ್ಟಾರೆಯಾಗಿ ಈ ರಾಶಿಯವರಿಗೆ 5 ಡಿಸೆಂಬರ್ನಿಂದ ಉದ್ಯೋಗದಲ್ಲಿ ದೊಡ್ಡ ಬದಲಾವಣೆ. 5 ಡಿಸೆಂಬರ್ 2025 ಸಂಜೆ 5:25 ಸಮಯ ಮಕರ ರಾಶಿಯವರಿಗೆ ಒಂದು ವಿಶೇಷವಾದ ಸಮಯ. ಈ ಕ್ಷಣದಲ್ಲಿ ದೇವಗುರು ಬೃಹಸ್ಪತಿಯು ನಿಮ್ಮ ಉದ್ಯೋಗ ಭಾವದಲ್ಲಿ ಪ್ರವೇಶ ಮಾಡ್ತಾರೆ. ಇದು ನಿಮ್ಮ ವೃತ್ತಿ ಜೀವನದ ದಿಕ್ಕನ್ನೇ ತಿರುಗಿಸಬಲ್ಲ ಬದಲಾವಣೆ. ಹೊಸ ಉದ್ಯೋಗದ ಆಫರ್, ಅನಿರೀಕ್ಷಿತ ಪ್ರಮೋಷನ್, ಕೆಲಸದ ಸ್ಥಳದಲ್ಲಿ ಗೌರವ, ನಿಂತು ಹೋದ ಕೆಲಸಗಳ ಪರಿಹಾರ ಹಾಗೂ ಸಕಾರಾತ್ಮಕ ವಾತಾವರಣದ ಆರಂಭ ಇವೆಲ್ಲವೂ ಈ ಗೋಚಾರದಿಂದ ಬರುತ್ತವೆ. ಉದ್ಯೋಗ ಹೋಯಿತು, ಇಂಟರ್ವ್ಯೂ ನಿಂತು ಹೋಯಿತು, ಪ್ರಮೋಷನ್ ತಡೆಯಾಯಿತು ಅಥವಾ ವೃತ್ತಿಯಲ್ಲಿ ನಿರಾಸೆ ಹೆಚ್ಚಾಗುತ್ತಿತ್ತು ಎನ್ನುವವರಿಗೆ ಈ ಡಿಸೆಂಬರ್ ತಿಂಗಳು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಬಹುದು. ಹಳೆಯ ತೊಂದರೆಗಳು ಒಂದೊಂದಾಗಿ ಮಾಯವಾಗ್ತಾ ಹೋಗುತ್ತೆ. ಹೊಸ ದಾರಿಗಳು ತಾವಾಗಿಯೇ ತೆರೆದುಕೊಳ್ಳುತ್ತೆ. ಇದ್ದಕ್ಕಿದ್ದಂತೆ ಕರೆ ಬರಬಹುದು. ಹಳೆಯ ಕಂಪನಿಯಿಂದ ಮರಳಿ ಕರೆಯುವ ಪ್ರಸ್ತಾವನೆ ಬರಬಹುದು. ದೊಡ್ಡ ಅವಕಾಶ ಅಥವಾ ದೀರ್ಘಕಾಲದಿಂದ ನಿಂತ ಪ್ರಮೋಷನ್ಗೆ ಈ ಸಂದರ್ಭದಲ್ಲಿ ನಿಮಗೆ ಪ್ರಮೋಷನ್ ಸಿಗಬಹುದು. ಸಂಕ್ಷಿಪ್ತವಾಗಿ ಡಿಸೆಂಬರ್ನಿಂದ ನಿಮ್ಮ ಉದ್ಯೋಗ, ವೃತ್ತಿ ಮತ್ತು ವೃತ್ತಿಪರ ಬೆಳವಣಿಗೆಯಲ್ಲಿ ದೊಡ್ಡ ತಿರುವು ಬರುತ್ತದೆ. ಇನ್ನೇನು ಡಿಸೆಂಬರ್ ತಿಂಗಳು ಕಳೆಯುವುದಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಹೊಸ ವರ್ಷ ಪ್ರಾರಂಭದಲ್ಲಿ ಈ ರಾಶಿಯವರು ಖಂಡಿತವಾಗಿ ಕೂಡ ಅದ್ಭುತವಾದ ವಿಶೇಷವಾದ ಸಿಹಿ ಸುದ್ದಿಯನ್ನು ಪಡೆದುಕೊಳ್ತಾರೆ. ವೃತ್ತಿಯಲ್ಲಿ ನಿಂತಿದ್ದ ಪ್ರಗತಿ ಇದ್ದಕ್ಕಿದ್ದಂತೆ ಪ್ರಾರಂಭವಾಗುತ್ತದೆ. ಬೃಹಸ್ಪತಿಯು ಪಂಚಮ ದೃಷ್ಟಿ ನಿಮ್ಮ ದಶಮ ಭಾವ ಅಂದರೆ ವೃತ್ತಿಯ ಭಾವ ಮೇಲೆ ಬೀಳುತ್ತಿರುತ್ತದೆ. ಒಣಗಿದ ಮರಕ್ಕೆ ಇದ್ದಕ್ಕಿದ್ದಂತೆ ಮಳೆ ಬಂದಂತಾಗುತ್ತದೆ. ಕಳೆದ ತಿಂಗಳುಗಳಿಂದ ಇದ್ದಂತಹ ಸ್ಥೈರ್ಯ, ಅಡೆತಡೆಗಳು, ತೊಂದರೆಗಳು, ಆರೋಗ್ಯದ ಸಮಸ್ಯೆಗಳು ಎಲ್ಲವೂ ಕೂಡ ತಪ್ಪು ತಿಳುವಳಿಕೆಗಳು ಅಥವಾ ಬಾಸ್ನ ಅನವಶ್ಯಕ ಒತ್ತಡ ಎಲ್ಲವೂ ಕ್ರಮೇಣವಾಗಿ ಮಾಯವಾಗುತ್ತದೆ. ಕೆಲಸದ ವಾತಾವರಣ ನಿಮ್ಮ ಪರವಾಗಿ ತಿರುಗುತ್ತದೆ. ಬಾಸ್ನ ವರ್ತನೆ ಮೃದುವಾಗುತ್ತದೆ. ಮುಂಚೆ ತಡೆಯಲ್ಪಟ್ಟ ಕೆಲಸಗಳು ಯಾವುದೇ ವಿರೋಧವಿಲ್ಲದೆ ಅನುಮೋದನೆಗೊಳ್ಳುತ್ತದೆ. ದೀರ್ಘಕಾಲದಿಂದ ಅಡ್ಡಿಯಲ್ಲಿರುವಂತಹ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳ ಫೈಲ್ ಇದ್ದಕ್ಕಿದ್ದಂತೆ ಸಕ್ರಿಯವಾಗಿ ವೇಗವಾಗಿ ಮುಂದೂಡುತ್ತದೆ. 2026ರ ಮೊದಲ ತಿಂಗಳುಗಳಲ್ಲೇ ನಿಮ್ಮ ವೃತ್ತಿ ಒಂದು ಹೊಸ ಶಿಖರದ ಕಡೆಗೆ ಏರಲು ಪ್ರಾರಂಭ ಮಾಡುತ್ತೆ. ಒಟ್ಟಾರೆಯಾಗಿ 4ನೇ ಭವಿಷ್ಯವಾಣಿ, ವಿದೇಶ ಸಂಬಂಧಿತ ಕೆಲಸಗಳಲ್ಲಿ ದೊಡ್ಡ ಲಾಭ. ಬೃಹಸ್ಪತಿಯು ಸಪ್ತಮ ದೃಷ್ಟಿ ನಿಮ್ಮ ಮೇಲೆ ಬೀಳ್ತಾ ಇರೋದ್ರಿಂದ ಮೊದಲನೇ ಸಂಬಂಧಿತ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅನಿರೀಕ್ಷಿತವಾದ ಲಾಭದ ಸಂಕೇತ. ವಿದೇಶ ಪ್ರಯಾಣ, ವೀಸಾ, ವಿದೇಶದಲ್ಲಿ ಓದು ಅಥವಾ ವಿದ್ಯಾಭ್ಯಾಸಕ್ಕಾಗಿ ತೊಂದರೆಗಳಿದ್ರೆ ಅದು ಕೂಡ ನಿವಾರಣೆಯಾಗುತ್ತೆ. 2026ರ ಪ್ರಾರಂಭದಲ್ಲಿ ದಾರಿಗಳು ವೇಗವಾಗಿ ತೆರೆಯುತ್ತವೆ. ತಿಂಗಳುಗಳಿಂದ ನಿಂತಿದ್ದ ಡಾಕ್ಯುಮೆಂಟ್ ವೆರಿಫಿಕೇಶನ್, ಅನುಮೋದನೆ ಅಥವಾ ಇಂಟರ್ವ್ಯೂ ಯಾವುದೇ ತೊಡಕಿಲ್ಲದೆ ಮುಂದುವರಿಯುತ್ತದೆ. ಹೌದು, ಈ ರಾಶಿಯವರಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯೊಂದಿಗೆ ಸಂಬಂಧ ಹೊಂದಿದ್ದರೆ ಆದಾಯದಲ್ಲಿ ತೀವ್ರ ಏರಿಕೆ, ದೊಡ್ಡ ಪ್ರಾಜೆಕ್ಟ್, ದೊಡ್ಡ ಒಪ್ಪಂದ ಅಥವಾ ದೀರ್ಘಾವಧಿಯಿಂದ ಬರಬೇಕಿದ್ದ ಹಣ ಸಿಗುವ ಸಾಧ್ಯತೆ ಬಹಳ ಜಾಸ್ತಿ. ವಿದೇಶಕ್ಕೆ ಹೋಗುವ ಬಗ್ಗೆ ಗಂಭೀರವಾಗಿ ಯೋಚಿಸಿದರೆ ಇಲ್ಲಿಯವರೆಗೂ ಕೂಡ ಆ ಒಂದು ಅವಕಾಶ ಸಿಗದೆ ಹೋಗಿದ್ರೆ ಈ ಅವಧಿಯಲ್ಲಿ ಜಾಗತಿಕ ಸಂಪರ್ಕಗಳು ರೂಪುಗೊಳ್ಳುತ್ತವೆ. 5ನೇ ಭವಿಷ್ಯವಾಣಿ, ಉದ್ಯೋಗ ಬದಲಾವಣೆಗೆ ಸೂಪರ್ ಲಕ್ಕಿ ಸಮಯ. ಡಿಸೆಂಬರ್ 2025ರಿಂದ ಜೂನ್ 2026ರವರೆಗೆ ಮಕರ ರಾಶಿಯವರಿಗೆ ಉದ್ಯೋಗ ಬದಲಾವಣೆಗೆ ಅತ್ಯಂತ ಶುಭ ಗೋಲ್ಡನ್ ಟೈಮ್. ಸರಿಯಾಗಿ ಅವಕಾಶ ಸಿಗದೇ ಇದ್ರೂ ಕೂಡ ಇಂಟರ್ವ್ಯೂನಲ್ಲಿ ನಿಮಗೆ ಎಲ್ಲ ರೀತಿಯ ಅವಕಾಶಗಳು ಸಿಕ್ಕಿ ನೀವು ಎಲ್ಲ ಜಾಬ್ಗೆ ಕನ್ಫರ್ಮ್ ಮಾಡಿಕೊಳ್ಳುವಂತಹ ಸಮಯ ಅಥವಾ ಒಂದೇ ಜಾಗದಲ್ಲಿ ಸ್ಥೈರ್ಯ ಅನುಭವಿಸುತ್ತಿದ್ದರೆ ಈ ಅವಧಿಯಲ್ಲಿ ಭಾಗ್ಯ ವೇಗವಾಗಿ ತಿರುಗಿ ಅತ್ಯಂತ ಶುಭ ಉದ್ಯೋಗದ ಬದಲಾವಣೆಯ ಅವಕಾಶವನ್ನು ತಂದೊಡ್ಡುತ್ತದೆ. ಆತ್ಮವಿಶ್ವಾಸ ಹೆಚ್ಚುತ್ತದೆ. ಸರಿಯಾದ ಜನರೊಂದಿಗೆ ಸಂಪರ್ಕ ಸಿಗ್ತಾ ಹೋಗುತ್ತೆ. ಯಾವುದೇ ದೂರದಲ್ಲಿದ್ದ ಅವಕಾಶಗಳು ಎದುರಿಗೆ ಬಂದು ನಿಲ್ಲುತ್ತವೆ. ಉನ್ನತ ಹುದ್ದೆ, ಉತ್ತಮ ಸಂಬಳ, ದೊಡ್ಡ ಕಂಪನಿ ಅಥವಾ ನಿಮ್ಮ ವೃತ್ತಿಯನ್ನು ಸಂಪೂರ್ಣವಾಗಿ ಭಿನ್ನ ದಿಕ್ಕಿಗೆ ತೆಗೆದುಕೊಂಡು ಹೋಗುವ ರೋಲ್ ಇವೆಲ್ಲವೂ ಕೂಡ ಈ ಸಮಯದಲ್ಲಿ ಸಾಧ್ಯ. ಈ ಬದಲಾವಣೆ ಯಶಸ್ವಿಯಾಗಿ ದೀರ್ಘಕಾಲ ಸ್ಥಿರತೆ, ಗೌರವ ಮತ್ತು ವೇಗದ ಬೆಳವಣಿಗೆಯನ್ನು ನೀಡುತ್ತದೆ. 9ನೇ ಭವಿಷ್ಯವಾಣಿ, ರಾಹುವಿನಿಂದ ಹಣ ಬರುತ್ತದೆ, ಚಿಂತೆಯೂ ಬರುತ್ತದೆ, ಆದರೆ ಬೃಹಸ್ಪತಿ ರಕ್ಷಿಸುತ್ತಾರೆ. ಧನಭಾವದಲ್ಲಿ ಕುಳಿತಿರುವ ರಾಹು 2026ರಲ್ಲಿ ದೊಡ್ಡ ಮತ್ತು ವೇಗದ ಆರ್ಥಿಕ ಅವಕಾಶಗಳನ್ನು ತರ್ತಾನೆ. ಆದರೆ ರಾಹು 2 ದಾರಿಯನ್ನೇ ಖಡ್ಗದಂತೆ ಕಾಣಿಸ್ತಾನೆ. ಹಣ ಕೊಡುತ್ತಾನೆ, ಅದರ ಒಳಗೆ ಬೇಜಾರು, ಭಯ, ಅಸುರಕ್ಷತೆ ಭಾವನೆಯನ್ನ ಕೊಡ್ತಾನೆ. ಹಣ ಬಂದರೂ ತೃಪ್ತಿ
ಶಕ್ತಿ ಇಲ್ಲದೆ ಇರುವುದು ಅಥವಾ ಅನಿರೀಕ್ಷಿತವಾಗಿ ಖರ್ಚಿನಲ್ಲಿ ಹೋಗಬಹುದು. ಆದರೆ ಇಲ್ಲಿ ಸಂತೋಷದ ಸಂಗತಿಯೆಂದರೆ ಬೃಹಸ್ಪತಿಯು ಶುಭ ದೃಷ್ಟಿ ರಾಹುವಿನ ನಕಾರಾತ್ಮಕವಾದ ಶಕ್ತಿಗಳನ್ನು ಶಮನಗೊಳಿಸುತ್ತದೆ, ಆರ್ಥಿಕವಾಗಿ ಏರಿಳಿತವನ್ನು ಸ್ಥಿರಗೊಳಿಸುತ್ತದೆ, ಬುದ್ಧಿಯನ್ನು ಸಮತೋಲನದಲ್ಲಿರುತ್ತದೆ. ಈ ಸಂದರ್ಭ ತೀರ್ಮಾನಗಳ ರಕ್ಷಣೆ ನೀಡುತ್ತದೆ, ಏಕೆಂದರೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಬೇಕಾದ್ರೂ ಯೋಚನೆ ಮಾಡಿ ಒಳ್ಳೆಯ ಮನಸ್ಸಿನಿಂದ ನಿರ್ಧಾರವನ್ನು ತೆಗೆದುಕೊಂಡ್ರೆ ನಿಮಗೆ ಉತ್ತಮವಾದ ಫಲಿತಾಂಶ ಸಿಗುತ್ತೆ. ರಾಹು ಕೊಡುವ ಅವಕಾಶಗಳು ಸಿಗುತ್ತವೆ, ಆದರೆ ಅವುಗಳ ಫಲಿತಾಂಶ ಅಸ್ಥಿರತೆ ಮತ್ತು ಚಿಂತೆ ನಿಮ್ಮನ್ನು ಮುಟ್ಟೋದಿಲ್ಲ. ಹಣ ಬರುತ್ತದೆ, ಉಳಿಯುತ್ತದೆ. ಇನ್ನು ಈ ರಾಶಿಯವರಿಗೆ 1 ಜೂನ್ 2026ರಿಂದ ವಿವಾಹ ಮತ್ತು ಸಂಬಂಧಗಳಲ್ಲಿ ಶುಭ ಸಮಯ ಪ್ರಾರಂಭವಾಗುತ್ತೆ. 1 ಜೂನ್ 2026ರಂದು ಬೃಹಸ್ಪತಿ ಉತ್ತಮ ಸ್ಥಾನದಲ್ಲಿ ಉತ್ತಮ ರೀತಿಯಲ್ಲಿ ನಿಮಗೆ ಸಪ್ತಮ ಭಾವದಲ್ಲಿ ಪ್ರವೇಶ ಮಾಡ್ತಾರೆ. ಇದು ಸಂಬಂಧ, ವಿವಾಹ ಮತ್ತು ಪಾಲುದಾರಿಕೆ ಕ್ಷೇತ್ರದಲ್ಲಿ ಅತ್ಯಂತ ಶುಭ ಮತ್ತು ಪರಿವರ್ತನಾಕಾರಿ ಸಮಯದ ಸಂಕೇತವಾಗಿದೆ. ಅವಿವಾಹಿತರಿಗೆ ಸರಿಯಾದ ಗೌರವ, ತಿಳುವಳಿಕೆ, ಸ್ಥಿರತೆ, ದೀರ್ಘಕಾಲಿಕ ಸುಖ, ಎಲ್ಲ ರೀತಿಯ ಒಳ್ಳೆಯ ಸಂಬಂಧಗಳು ತಾವಾಗಿಯೇ ಬರುತ್ತದೆ. ಒಡನಾಟದಲ್ಲಿ ಗೊಂದಲ ದೂರವಾಗುತ್ತೆ ಅಥವಾ ಭಾವನಾತ್ಮಕ ಶೀಲತೆ ಇದ್ದವರಿಗೆ ಮತ್ತೆ ಸಮಾಧಾನ, ಸಂವೇದನೆ, ನಂಬಿಕೆ ಮರಳಿ ಬರುತ್ತದೆ. ವಿವಾಹಿತರಿಗೆ ಹೊಸ ಮಾಧುರ್ಯ, ಸಹಕಾರ ಮತ್ತು ಮಾನಸಿಕ ಶಾಂತಿ, ವ್ಯಾಪಾರಿಗಳಿಗೆ ಪಾಲುದಾರಿಕೆಯಿಂದ ಲಾಭ, ದೊಡ್ಡ ಒಪ್ಪಂದಗಳು, ಹೊಸ ಸಹೋದ್ಯೋಗಿಗಳು ಮತ್ತು ಸ್ಥಿರ ವ್ಯಾಪಾರದ ಬೆಳವಣಿಗೆ ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಮಕರ ರಾಶಿಯವರು ಬಹಳಷ್ಟು ಅದೃಷ್ಟವಂತರು. ಗೋಲ್ಡನ್ ಟೈಮ್ ಪ್ರಾರಂಭ ಆಗ್ತಾ ಇರೋದ್ರಿಂದ ನಿಮ್ಮನ್ನು ಸೋಲಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಈ ರಾಶಿಯವರಿಗೆ ಅದ್ದೂರಿ ಡೀಲ್, ಅದ್ದೂರಿ ವ್ಯಾಪಾರ, ಈಗ ಅಪೂರ್ಣವಾಗಿರುವಂತಹ ಕೆಲಸಗಳು, ವ್ಯಾಪಾರಗಳು ಅಥವಾ ಉದ್ಯಮಿಗಳ ಒಂದು ಡೀಲ್ ಮಧ್ಯದಲ್ಲಿ ನಿಂತು ಹೋಗಿದರೆ, ದೊಡ್ಡ ಪ್ರಾಜೆಕ್ಟ್ ತಡವಾಗಿ ಬಂದರೂ ಕೂಡ ಮುಖ್ಯವಾದ ಗ್ರಾಹಕರ ಸಂಪರ್ಕ ಸಿಗ್ತಾ ಹೋಗುತ್ತೆ. 2026ರ ಮಧ್ಯಭಾಗದ ನಂತರ ಎಲ್ಲ ರೀತಿಯ ಕೆಲಸಗಳು ಕೂಡ ಇದ್ದಕ್ಕಿದ್ದಂತೆ ಪುನರ್ಜೀವ ಪಡೆದುಕೊಳ್ಳುತ್ತೆ. ಉತ್ತಮವಾದ ಬೃಹಸ್ಪತಿಯ ಶಕ್ತಿ ನಿಮ್ಮ ಅಧೂರ ವ್ಯಾಪಾರ ಚಕ್ರಗಳಿಗೆ ಮತ್ತೆ ಚೈತನ್ಯ ನೀಡುತ್ತೆ. ಹಳೆಯ ಗ್ರಾಹಕರು ಮರಳಿ ಬರ್ತಾರೆ, ನಿಂತ ಒಪ್ಪಂದಗಳು ಮತ್ತೆ ಸಕ್ರಿಯವಾಗುತ್ತವೆ. ಆರ್ಥಿಕ ಅಥವಾ ತಾಂತ್ರಿಕ ಕಾರಣದಿಂದ ನಿಂತ ಪ್ರಾಜೆಕ್ಟ್ಗಳು ವೇಗ ಪಡೆದುಕೊಳ್ಳುತ್ತವೆ. ನೀವು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೀರೆಂದು ಭಾವಿಸಿಕೊಂಡು ಬಿಟ್ಟಿದ್ದ ಅವಕಾಶಗಳು ಹೊಸ ಮತ್ತು ಹೆಚ್ಚು ಲಾಭದಾಯಕ ರೂಪದಲ್ಲಿ ಮರಳುತ್ತವೆ. ಈ ರಾಶಿಯವರಿಗೆ 2026 ಅತಿ ದೊಡ್ಡ ಉಡುಗೊರೆ. ಲಾಭದಲ್ಲಿ ಭಾರಿ ಏರಿಕೆ. ಬೃಹಸ್ಪತಿ ಪಂಚಮ ದೃಷ್ಟಿ ಲಾಭಭಾವದ ಮೇಲೆ ಬೀಳುತ್ತಿದ್ದಂತೆ 2026 ನಿಮಗೆ ಆರ್ಥಿಕ ಉನ್ನತಿ ಮತ್ತು ಇಚ್ಛಾಪೂರ್ತಿಯ ಅಸಾಧಾರಣ ವರ್ಷವಾಗಿರುತ್ತದೆ. ಆದಾಯ ಕೇವಲ ಹೆಚ್ಚೋದಿಲ್ಲ, ಸ್ಥಿರ, ಬಲಿಷ್ಠ ಮತ್ತು ನಿರಂತರವಾಗಿ ಏರುತ್ತಾ ಸಾಗುತ್ತದೆ. ದೊಡ್ಡ ಲಾಭ, ಪ್ರಮೋಷನ್, ಬೋನಸ್, ಇನ್ಕ್ರಿಮೆಂಟ್ ಅಥವಾ ವಿಶೇಷ ಆರ್ಥಿಕ ಸಾಧನೆಗಾಗಿ ಕಾಯುತ್ತಿರುವಂತವರಿಗೆ ಇಚ್ಛೆಗಳು ಪೂರೈಸುತ್ತವೆ. ವ್ಯಾಪಾರಿಗಳಿಗೆ ದೊಡ್ಡ ಒಪ್ಪಂದ, ದೀರ್ಘಕಾಲದ ಲಾಭ ತರುವ ಗ್ರಾಹಕ, ಉದ್ಯಮಿಗಳಿಂದ ಹೆಚ್ಚುವ ಆದಾಯ ಮಾರ್ಗಗಳು, ಸಂಬಳ ಏರಿಕೆ, ಸ್ಥಾನಮಾನ ಸುಧಾರಣೆ ಎಲ್ಲವೂ ಕೂಡ ಒಟ್ಟಾರೆ ನಿಮ್ಮ ಭಾಗ್ಯದ ಬಾಗಿಲನ್ನು ತಟ್ಟುತ್ತದೆ. ಸಂಘರ್ಷ ಕಡಿಮೆ, ಫಲಿತಾಂಶ ಹೆಚ್ಚು. ತೃತೀಯ ಭಾವದಲ್ಲಿರುವ ಶನಿ ನಿಮ್ಮ ಶ್ರಮ, ಪ್ರಯತ್ನ, ಸಂಘರ್ಷವನ್ನು ಹೆಚ್ಚಿಸ್ತಾನೆ. ಪ್ರತಿ ಕೆಲಸಕ್ಕೂ ಅಪೇಕ್ಷೆಗಿಂತ ಹೆಚ್ಚು ಸಮಯ, ಶಕ್ತಿ ಬೇಕಾಗುತ್ತದೆ. ಆದರೆ 2026ರಲ್ಲಿ ಬೃಹಸ್ಪತಿಯ ನವಮ ದೃಷ್ಟಿ ಈ ಸಮೀಕರಣವನ್ನೇ ಬದಲಾಯಿಸುತ್ತದೆ. ಶನಿಯ ಕಾಟದಿಂದಾಗಿ ದೂರವಾಗುತ್ತೆ. ಶನಿಯ ಕಾಟವನ್ನು ಕಡಿಮೆ ಮಾಡುತ್ತೆ, ಶ್ರಮದ ಹೊರೆ ತಗ್ಗಿಸುತ್ತದೆ, ಸಂಘರ್ಷ ಕಡಿಮೆಯಾಗುತ್ತೆ. ಮುಂಚೆ 10 ಪ್ರಯತ್ನಗಳಲ್ಲಿ 1 ಫಲ ಸಿಗುತ್ತಿದ್ದರೆ ಈಗ 4 ಪ್ರಯತ್ನಗಳಲ್ಲಿ 5 ಫಲ ಸಿಗುತ್ತದೆ. ಕೆಲಸಗಳು ವೇಗವಾಗಿ ಮುಂದುವರಿಯುತ್ತವೆ, ತೊಂದರೆಗಳು ಬಗೆಹರಿಯುತ್ತವೆ, ಕಾರ್ಯಕ್ಷಮತೆ ಪಟ್ಟಿ ಹೆಚ್ಚಾಗ್ತಾ ಹೋಗುತ್ತೆ. ಮಕರ ರಾಶಿಯವರಿಗೆ 2026 ಸಂಪೂರ್ಣ ಶುಭ, ಸ್ಥಿರ ಮತ್ತು ಪ್ರಗತಿಯಿಂದ ತುಂಬಿಸಲು ಈ 5 ಉಪಾಯಗಳು ಅತ್ಯಂತ ಶಕ್ತಿಶಾಲಿ. ಸೋಮವಾರ ಶಿವಲಿಂಗಕ್ಕೆ ಶುದ್ಧ ಜಲ ಅರ್ಪಿಸಿ. ವೃತ್ತಿಗಳಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ದೂರವಾಗುತ್ತದೆ, ಗೌರವ, ಅವಕಾಶ ಬರ್ತಾ ಹೋಗುತ್ತೆ. ಗುರುವಾರ ಹಳದಿ ಬಟ್ಟೆ, ಹಳದಿ ಆಗಿರುವಂಥ ವಸ್ತುಗಳನ್ನು ನೀವು ದಾನ ಮಾಡಬೇಕು. ಬೃಹಸ್ಪತಿಯ ಕೃಪೆಗೆ ಒಳಗಾಗಬಹುದು. ಭಾಗ್ಯದ ಜೊತೆಗೆ ನಿರ್ಣಯ ಶಕ್ತಿ ಸುಧಾರಣೆಯನ್ನು ಕಂಡುಕೊಳ್ಳುತ್ತೆ. ರಾಹು ಪ್ರಭಾವ ಸಮತೋಲನವಾಗಿರೋಕೆ ಬೆಳ್ಳಿಯ ಒಂದು ಚಿಕ್ಕ ತುಂಡು ಯಾವಾಗಲೂ ಜೊತೆಯಲ್ಲಿ ಇಟ್ಕೊಳ್ಬೇಕು. ಹಣದ ಸ್ಥಿರತೆಯನ್ನು ತಡೆಯುತ್ತದೆ. ಅನಪೇಕ್ಷಿತ ಖರ್ಚು ಕಡಿಮೆಯಾಗುತ್ತೆ, ಮಾನಸಿಕ ಶಾಂತಿ ಹೆಚ್ಚಾಗುತ್ತೆ. ಮಂಗಳವಾರ ಶ್ರದ್ಧೆಯಿಂದ ಹನುಮಾನ್ ಚಾಲೀಸನ್ನ ಪಠಿಸಬೇಕು. ಸ್ಪರ್ಧೆಯಲ್ಲಿ ಗೆಲುವು, ಶತ್ರುಬಲ ಕಡಿಮೆ, ಸಾಹಸ, ಆತ್ಮವಿಶ್ವಾಸ, ಶಕ್ತಿ ಏರಿಕೆ. ಶನಿವಾರ ಹರಿಯುವ ನೀರಿನಲ್ಲಿ 1 ಕಪ್ಪು ಎಳ್ಳು ಹಾಕಿ. ಶನಿಯ ಕಾಟ ಕಡಿಮೆ ಆಗುತ್ತೆ, ಸಂಘರ್ಷ ಹೆಚ್ಚಾಗ್ತಾ ಹೋಗುತ್ತೆ, ಶ್ರಮದ ಫಲ ವೇಗವಾಗಿ ಸ್ಪಷ್ಟವಾಗಿ ಸಿಗ್ತಾ ಹೋಗುತ್ತೆ.
ಒಟ್ಟಾರೆಯಾಗಿ ಪ್ರಿಯ ವೀಕ್ಷಕರೇ, 2026 ನಿಮಗೆ ಸಂಘರ್ಷ, ಭಯ, ಅನಿಶ್ಚಿತತೆ ವರ್ಷವಲ್ಲ. ಅದು ನಿಮ್ಮ ಪುನರ್ಜನ್ಮ, ಕರ್ಮಶಕ್ತಿಯ ಹೆಚ್ಚರ ಮತ್ತು ಶ್ರಮದ ಫಲಗಳು ಮರಳಿ ಬರುವಂತಹ ವರ್ಷವಾಗಿದೆ. ನೀವು ಮಾಡಿದ ಎಲ್ಲ ತಪಸ್ಸು, ಧೈರ್ಯ, ತಾಳ್ಮೆ ಇವೆಲ್ಲದರ ಮೇಲೆ ದೇವಗುರು ಬೃಹಸ್ಪತಿಯು ದಿವ್ಯ ಆಶೀರ್ವಾದ ಧಾರಾಳವಾಗಿ ಸುರಿಯುತ್ತದೆ. ಬ್ರಹ್ಮಾಂಡ ನಿಮ್ಮ ದಾರಿಯ ತಡೆಗಳನ್ನು ತೆಗೆದು ಹೊಸ ಅವಕಾಶಗಳು, ಹೊಸ ಸಂತೋಷಗಳು, ಹೊಸ ಯಶಸ್ಸನ್ನು ಕಳಿಸಲು ಸಿದ್ಧವಾಗಿದೆ. ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಮಹತ್ತರವಾದ ಸಮಯವಾಗಿದೆ. ಬಂದಂಥ ಅವಕಾಶವನ್ನು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಬೇಡಿ. ನಿಮ್ಮ ಪೂರ್ಣ ಶ್ರದ್ಧೆ, ಭಕ್ತಿಯಿಂದ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗಿ. ಖಂಡಿತವಾಗಿ ಜಯ, ಯಶಸ್ಸು ನಿಮ್ಮ ಪಾಲಿಗೆ ಸಿಕ್ಕೇ ಸಿಗುತ್ತದೆ. ಹೌದು, ಇಲ್ಲಿನವರೆಗೂ ಕಣ್ಣೀರಿಟ್ಟಿದ್ದು ಸಾಕು, ಕಷ್ಟಪಟ್ಟಿದ್ದು ಸಾಕು. ಇನ್ನು ಮುಂದೆ ಸುಖ, ಶಾಂತಿ, ಸಂಪತ್ತಿನ ದಿನವನ್ನು ಬರಮಾಡಿಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಜೀವನವನ್ನು ಸಂತೋಷವಾಗಿ ಕಳೆಯೋದಕ್ಕೆ ದೇವರು ಕೊಡ್ತಿರತಕ್ಕಂತಹ ವರವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ. ಈ ಒಂದು ವಿಶೇಷವಾದ ಭವಿಷ್ಯವಾಣಿ ನಿಮ್ಮ ಮನಸ್ಸನ್ನು ಮುಟ್ಟಿದರೆ ಇದು ನಿಮ್ಮ ಬದುಕಿಗೆ ಒಂದು ಗಾಢವಾದ ಸಂಬಂಧ ಹೊಂದಿದೆ ಎಂದು ಅನಿಸಿದರೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಶೇರ್ ಮಾಡಿ. ಈ ಸಂದರ್ಭ ನಿಮ್ಮ ಸಂಪೂರ್ಣವಾದ ದೇವರ ಆಶೀರ್ವಾದಕ್ಕೋಸ್ಕರ ಒಳಗಾಗೋದಕ್ಕೆ ನಿಮ್ಮ ಶಕ್ತಿಶಾಲಿವಾದ ಓಂ ನಮಃ ಶಿವಾಯ ಮಂತ್ರವನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ನಿಮ್ಮ ಮುಂಬರುವ ಕಾಲ ಬೆಳಕು, ಸಮೃದ್ಧಿ ಮತ್ತು ಯಶಸ್ಸಿನಿಂದ ತುಂಬಿರಲಿ. ದೇವಗುರು ಬೃಹಸ್ಪತಿ ನಿಮ್ಮ ದಾರಿಗಳನ್ನು ಬೆಳಗಲಿ. ಶ್ರೀರಾಮಚಂದ್ರರ ನಿಮ್ಮ ಬದುಕಿನಲ್ಲಿ ಯಾವಾಗಲೂ ಮಂಗಳವನ್ನೇ ಸುರಿಸಲಿ. ನಿಮ್ಮ ಕಷ್ಟಗಳು ಕಣ್ಮರೆಯಾಗಲಿ. ಸುಖ, ಶಾಂತಿ, ನೆಮ್ಮದಿಯ ಬದುಕು ನಿಮ್ಮದಾಗಲಿ. ಅದೇ ರೀತಿ ನೀವು ಹೆಚ್ಚು ಶ್ರೀಮಂತರಾಗಿ ಕಷ್ಟದಲ್ಲಿರುವಂಥವರಿಗೆ ಸಹಾಯ ಮಾಡುವಂತಹ ಮನಸ್ಸು ನಿಮಗೆ ಸಿಗ್ತಾ ಹೋಗಲಿ. ಬ್ರಹ್ಮಾಂಡದ ಶಕ್ತಿಯನ್ನು ಪಡೆದುಕೊಂಡು ಉತ್ತಮವಾದ ಸ್ಥಾನಕ್ಕೆ ಆದಷ್ಟು ಬೇಗ ತಲುಪಿ ಎಂದು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀವಿ. ಧನ್ಯವಾದಗಳು.